ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಏನು ನಿನ್ನ ವಿಡಿಯೋ ಬರಲಿಲ್ಲ ಅಂತ ಹೇಳಿ ನೀವೆಲ್ಲ ಕೇಳೋಕ್ಕಿಂತ ಮುಂಚೆನೇ ನಾ ಹೇಳ್ಬಿಡ್ತೀನಿ. ಹೀಗಾಗಿ ನಿನ್ನೆ ನನಗನ್ಸೋ ಮಟ್ಟಿಗೆ ಯಾವುದೂ ಮೆಸೇಜ್ ಬಂದಿಲ್ಲ, ಅಕ್ಕ ಇನ್ನೂ ವಿಡಿಯೋ ಯಾಕೆ ಬರಲಿಲ್ಲ ಅಂಥೇಳಿ. ಮತ್ತು ನಿನ್ನೆ ಅಂತೂ ಫುಲ್ ಬ್ಯುಸಿ ರೀ. ನಮ್ಮಲ್ಲಿ ಆ್ಯನ್ಯುವಲ್ ಸ್ಪೋರ್ಟ್ಸ್ ಇದ್ದು, ಹೀಗಾಗಿ ಬೆಳಗ್ಗೆ ಏನದ 7:30 ಹೋದವರು ಸಾಯಂಕಾಲ 6 ಗಂಟೆಗೆ ಮನೆ ತಲುಪಿವ್ರಿ. ಹಾಗಾಗಿ ಮೊಬೈಲ್ ನೋಡಲೇ ಇಲ್ಲ, ಮತ್ತು ಬೆಳಗ್ಗೆನೆ ಮೊಬೈಲ್ ಹಿಡಿದದ್ದು. ಹೀಗಾಗಿ ನಿನ್ನೆ ವಿಡಿಯೋ ಅಂದ್ರೆ ದ್ವಾದಶಿ ವಿಡಿಯೋ ಇವತ್ತು ಬರ್ಲಿಕ್ಕತ್ತದ ನೋಡ್ರಿ. ಮತ್ತು ನಾಳೆ ಏನದ ಇವತ್ತಿಂದು ನಾಳಿಂದು ಕೂಡೆ ಕವರ್ ಮಾಡ್ಕೊಂಡ್ರೆ ಬರ್ತದ ಅಂಥೇಳಿ. ಈಗ ಟೈಮ್ ಎಷ್ಟಾಗ್ಯದ ಅಂತೀರೇನ್ರಿ? ನಿಮ್ಗೆ ಅಲ್ಲೇ ಗೊತ್ತೇ ಆಗಿಬಿಟ್ಟಿರ್ತದ. 7:30ಗೆ ನಾ ಮನೆ ಬಿಟ್ಟೇನಿ ಅಂತಂದ್ರೆ ಮುಂಚೆನೆ ದ್ವಾದಶಿ ಅಡಿಗೆ ಎಲ್ಲ ಆಗಬೇಕು ಅಂದ್ರೆ ಈಗ ಸಮಯ 4:30 ಆಗೈತ್ರಿ. ಅಡಿಗೆ ಏನು ಭಾಳ ಇರ್ಲಿಲ್ರ, ಕೂಲಾಗಿ ಸ್ವಲ್ಪ ಅಡಿಗೆ ಸಾವಕಾಶಾಗಿ ಮಾಡೀನ್ರಿ. ಏನು ಬಹಳಷ್ಟು ಅಡಿಗೆ ಇದೇನೂ ಇರಲಿಲ್ಲ. ಹಿಂಗಾಗಿ ಸ್ವಲ್ಪ ನಮ್ಮನೆಯವರು ಒಬ್ಬರದೇ ಊಟ ಇತ್ತು. ನಾನಂತೂ 7:30ಗೆ ಹೋಗೋದಿತ್ರಿ. ನಾನು ಒಂದಿಷ್ಟು ನನಗೇನು ಬೇಕು ಅಷ್ಟು ಸ್ವಲ್ಪ ಕಟ್ಕೊಂಡು, ನನ್ನ ಮಕ್ಕಳು ಊಟನೂ ಹೊರಗಡೆಗೆ ಇತ್ತು ಅಂತ ತಿಳ್ಕೊಂಡು ನಾನು ಜಾಸ್ತಿ ಅಡಿಗೆ ಮಾಡಿಲ್ಲ. ಸ್ವಲ್ಪ ಆದರೂ ಕೂಡ ಹೆಲ್ದಿ ಇವೆ. ನಿಮಗೆ ಗುರ್ತೇ ಅದಲ್ಲ, ಏನೇ ಅಡಿಗೆ ಆದರೂ ಅದು ಸ್ವಲ್ಪ ಇರಲಿ ಭಾಳ ಇರಲಿ ಅದರೊಳಗೆ ಒಂದಿಷ್ಟು ಹೆಲ್ದಿ ಟಿಪ್ಸು, ಆರೋಗ್ಯಕರವಾದ ಅಡುಗೆ ಇದ್ದೇ ಇರ್ತದ ಅಂಥೇಳಿ. ಹಾಗೇನೆ ಸ್ವಲ್ಪ ಅಡಿಗೆ ಮಾಡಿದ್ರೂ ಕೂಡ ಅದರೊಳಗೆ ಹೆಲ್ದಿ ವೆಜಿಟೇಬಲ್ಸ್ ಎಲ್ಲ ಅವ ನೋಡ್ರಿ. ಮತ್ತು ಮೊನ್ನೆ ಒಂದು ಉಂಡೆ ಹೇಳಿದ್ದೆ, ಎಷ್ಟು ಜನ ಮಾಡಿದ್ರಿ ಇಲ್ಲ ಗೊತ್ತಾಗಲಿಲ್ಲ. ಮಾಡ್ರಿ. ಎಳ್ಳು ಎಷ್ಟು ತಿಂತೀವಿ ಅಷ್ಟು ಒಳ್ಳೇದ್ರಿ. ಅದು ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇಲ್ಲ, ಏನಿಲ್ಲ. ಮತ್ತು ಅದರೊಳಗೆ ಇರುವಂಥವು ಎಲ್ಲ ಐಟಮ್ಸು ಹೆಲ್ದಿ ಐಟಮ್ಸ್ ಅವರಿ. ಎಳ್ಳನ್ರಿ, ಒಣ ಕೊಬ್ಬರಿ ಅನ್ರಿ, ಖರ್ಜೂರ್ ಅನ್ರಿ, ಎಲ್ಲಾನು ಆರೋಗ್ಯಕರವಾದ್ದೇ ಇದ್ದು. ಅದ್ರ ಸಲುವಾಗಿ ಅದನ್ನ ಇನ್ನೊಂದ್ಸರಿ ರಿಮೈಂಡ್ ಮಾಡ್ತಾ ಇವತ್ತಿನ ರಂಗೋಲಿ ನೋಡ್ರಿ. ಖರೆ ಅಂದ್ರೆ ಹೇಳ್ಬೇಕಂದ್ರೆ ಕೆಲವೊಂದ್ಸರಿ ಹಿಂಗೂ ಆಗ್ತದ, ನಿಮಗೂ ಕೂಡ ಈ ಅನುಭವ ಆಗಿರ್ತದ ಅಂತ ಅನ್ಕೋತೀನ್ರಿ. ಏನಂದ್ರೆ ಇವತ್ತ ದ್ವಾದಶಿ, ನಾನು ಬಹಳ ಲಘು ಹೋಗುತ್ತದ, ದ್ವಾದಶಿನೂ ಅದ. ಮತ್ತು ಇವತ್ತು ದ್ವಾದಶಿ ಇರದಿದ್ರೂ ಕೂಡ ನಮ್ಮ ಮನೆ ಒಳಗೆ ಆಲ್ಮೋಸ್ಟ್ ದ್ವಾದಶಿನಿ ನಿಮಗೆಲ್ಲ ಗೊತ್ತೇ ಅದ. 8 ಅನ್ನೋದಕ್ಕೆ ಅಡಿಗೆ ಆಗೇಬೇಕು. ಇವತ್ತ ಇನ್ನೂ ಲಘು ಆಗ್ಬೇಕ್ರಿ. ಡೈಲಿ ದಿನನಿತ್ಯದಕ್ಕಿಂತ ಇವತ್ತ 1 ಅವರ್ ಲಘುನೇನೆ ಆಗ್ಬೇಕು. 6 ಗಂಟೆ ಅನ್ನೋದಕ್ಕೆ ಅಡಿಗೆ ಆಗ್ಬೇಕು. ಅದಕ್ಕೆ ಸಣ್ಣ ರಂಗೋಲಿ ಹಾಕಿದ್ರಾಯ್ತು ಅಂಥೇಳಿ ಮನಸ್ಸೊಳಗೆ ಮಾಡ್ಕೊಂಡಿದ್ರಿ. ಆದ್ರೆ ಅದು ಏನ್ರಿ ದೊಡ್ಡದು ಬೆಳಕೋತೆ ಹೋಗ್ಬಿಡ್ತದ. ಆದ್ರೆ ತೆಗಿ ಹೊತ್ನ್ಯಾಗ ಟೈಮ್ ಭಾಳ ತಗೊಳಂಗಿಲ್ರಿ. ನಿಮಗೆ ನೋಡೋರಿಗೆ ಅನಿಸ್ತದ ಎಷ್ಟು ದೊಡ್ಡ ರಂಗೋಲಿ, ಟೈಮರೇ ಇಲ್ಲ ಅಂತಾರ, ಎಷ್ಟೊಂದು ದೊಡ್ಡ ರಂಗೋಲಿ ತೆಗಿಲಿಕತ್ತಾರ ಅಂತ ನಿಮಗೆ ಅನಿಸ್ತದ್ರಿ. ಆದ್ರೆ ಏನೂ ದೊಡ್ಡದಲ್ರಿ. ನಾನು ನೋಡ್ಲಿಕ್ಕೆ ದೊಡ್ಡದು, ಬಟ್ ಟೈಮ್ ಇದು ತಗೊಳಂಗಿಲ್ಲ. ಯಾಕಂದ್ರೆ ಚುಕ್ಕಿ ರಂಗೋಲಿ ಆದ್ರೆ ಏನಾಗ್ತದ, ದೊಡ್ಡ ರಂಗೋಲಿ ತಕ್ಕೋತ ಕೂತಂಗಿಲ್ಲ. ಚುಕ್ಕಿ ಇಡ್ಲಿಕ್ಕೆ ಒಂದು 5 ನಿಮಿಷ ಬೇಕ್ರ್ಯಾ, ರಂಗೋಲಿ ತೆಗಿಲಿಕ್ಕೆ ಮತ್ತೊಂದು 5 ನಿಮಿಷ. ಅದು ಮಿನಿಮಮ್ ನನಗನ್ಸು ಮಟ್ಟಿಗೆ 10 ರಿಂದ 12 ನಿಮಿಷ. ಕಲರ್ ಫಿಲ್ ಮಾಡಿದ್ರೆ ಒಂದು 13-14 ಮಿನಿಟ್ಸ್ ಆಗ್ತಿರಬಹುದು. ಆದರೆ ಇದು ನಾವು ಫ್ರೀ ಹ್ಯಾಂಡ್ ರಂಗೋಲಿ ತೆಗಿಯೋದ್ರಿಂದ 5 ರಿಂದ 6 ನಿಮಿಷದೊಳಗ ಕಲರ್ ರಂಗೋಲಿನೂ ಹಾಕೋದಾಗ್ತದ, ಮತ್ತು ರಂಗೋಲಿನೂ ಮುಗಿತದ ನೋಡ್ರಿ. ಭಾಳ ಅಂದ್ರೆ ಹೊರಗಿನ ಕೆಲಸ 6 ರಿಂದ 7 ನಿಮಿಷನ್ಯಾಗ ಮುಗಿತದ್ರಿ. ಬಟ್ ಚುಕ್ಕಿ ರಂಗೋಲಿದು ನನಗೆ ಸ್ವಲ್ಪ ಕಡಿಮೆನೆ. ಸಣ್ಣ ರಂಗೋಲಿ ಮತ್ತು ದೇವರ ರಂಗೋಲಿಗಳನ್ನ ಚುಕ್ಕಿ ರಂಗೋಲಿ ಹಾಕಿರ್ತೀನಿ. ಆಯ್ತ್ರಾ? ಇನ್ನೂ ಒಂದು, ಮೊನ್ನೆ ಗುರುವಾರ ಲಕ್ಷ್ಮಿ ಪೂಜಾದ್ದು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿರಿ. ಕಾಯಿ ಎವ್ರಿ ವೀಕ್ ಚೇಂಜ್ ಮಾಡಬೇಕೇನು, ಗೆಜ್ಜೆ ವಸ್ತ್ರ ಎವ್ರಿ ವೀಕ್ ಚೇಂಜ್ ಮಾಡಬೇಕೇನು, ಇವೆಲ್ಲ ಕೆಲವೊಂದು ಪ್ರಶ್ನೆಗಳು. ಕಾಯಿ ಅಂತೂ ಒಂದೇ ಕಾಯಿ ರೀ, 4 ವಾರಗಳು, 4 ವಾರ ಬಂದಾವ. ಕಾಯಿ ಅಂತೂ ಒಂದೇ ಕಾಯಿ. ಗೆಜ್ಜೆ ವಸ್ತ್ರ, ಹೂವು ಇವೆಲ್ಲ ಹೂವಿನ ಜೊತೆನೆ ತೆಗಿಬೇಕ್ರಿ. ತೆಗೆದು ಒಂದು ಕಡೆ ಇಟ್ಕೊಳ್ಳೋದು. ಮತ್ತು ನೆಕ್ಸ್ಟ್ ಗುರುವಾರ ಏನು ಮಾಡೋದು, ಅದೇ ಕಾಯಿ ತಗೊಂಡು ಮತ್ತು ಪೂಜೆ ಮಾಡೋದು. ಗೆಜ್ಜೆ ವಸ್ತ್ರ, ಹೂವು ಇವೆಲ್ಲ ಬೇರೆ ಬೇರೆ ಏರಿಸ್ಬೇಕು ನೋಡ್ರಿ. ಮತ್ತು ಇನ್ನೂ 1-2 ಕ್ವಶನ್ಸು. ನಮ್ಮ ಮನೆ ಒಳಗೆ ಫೋಟೋ ಪೂಜೆ ಮಾಡ್ತೀವಿ ನಾವು. ಫೋಟೋ ಪೂಜೆ ಮಾಡಿದ್ರೆ ನಡೀತದೇನು?
ಮತ್ತು ಇನ್ನೊಂದಿಷ್ಟು ಮಂದಿ ನಮ್ಮನೆ ಒಳಗೆ ಕಳಸ ಇಡ್ಲಿಕ್ಕೆ ಇಡುವುದಿಲ್ಲ, ಅದಕ್ಕೆ ನಾವು ಫೋಟೋ ಪೂಜೆ ಮಾಡಿದ್ರೆ ನಡೀತದೇನು, ಒಂದೇ ವಾರ ಮಾಡಿದರೂ ನಡೀತದೇನು ಅಂಥೇಳಿ ಇವೆಲ್ಲ ಪ್ರಶ್ನೆಗಳು. ಈಗ ಹೆಂಗಿರ್ತದ್ರಿ 4 ವಾರಗಳು. ನೀವು ಹೆಂಗೆ ಮಾಡ್ತೀರೋ ಮಾಡ್ರಿ. ಪೂಜಾ ಈ ಥರ ನಾನು ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸಿರ್ತೀನಿ. ನಾನು ಇದೇ ಥರ ಪೂಜೆ ಮಾಡ್ಕೊಂಡು ಬಂದದ್ದು ಅಂತ ನಿಮಗೆ ತೋರಿಸಿದೆ. ನಾ ಲಾಸ್ಟ್ ಇಯರು ಹೇಳೀನ್ರಿ, ಈ ವರ್ಷನೂ ಹೇಳೀನಿ. ಮುಂದಿಂದು ನಿಮಗೆ ಬಿಟ್ಟದ್ದು. ಮತ್ತು ನಡು ಮಧ್ಯದಲ್ಲಿ ಒಂದಿಷ್ಟು ಅಡಚಣೆಗಳು ಬಂದ್ರೆ 2 ವಾರನಾದರೂ ಮಾಡಬೇಕು ಅಂತ ಹೇಳೀನ್ರಿ. ಮತ್ತು ಅವು 2 ವಿಡಿಯೋ ನೀವು ನೋಡಿರೋ ಇಲ್ಲೋ ಗೊತ್ತಿಲ್ಲ. ಇನ್ನೊಂದು ಸರಿ ನೋಡಿ ಮತ್ತೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ, ನೋಡ್ರಿ ಇವತ್ತಿನ ರಂಗೋಲಿ ಮತ್ತು ಗುರುವಾರ ರಾಘವೇಂದ್ರರ ಪೂಜಾ, ಫೋಟೋ ಪೂಜಾ ಮತ್ತು ವೃಂದಾವನ. ಮತ್ತು ಇನ್ನು ಒಬ್ರು ಕ್ವಶನ್ ಕೇಳ್ಯಾರ, ವೃಂದಾವನ ಹೆಂಗೆ ತೆಗೀದು ಅಂತೇಳಿ. ಈ ಸಂಡೇ ನಾನು ರಂಗೋಲಿ ವಿಡಿಯೋದೊಳಗೆ ಅದನ್ನೇ ಹಾಕ್ತೀನಿ ರೀ. ರಂಗೋಲಿ ಚಾನಲ್ ಬೇರೆ ಮಾಡಿವಲ್ಲ ಅದ್ರೊಳಗೆ ಹಾಕ್ತೀನಿ ರೀ. ಈಗ ಅಡಿಗೆ ಸ್ಟಾರ್ಟು. ಸಿಂಪಲ್ ಅಡಿಗೆ ಮತ್ತು ಲಘುನೂ ಆಗ್ಬೇಕಲ್ರಿ, ಅದಕ್ಕೆ ಸಿಂಪಲ್ ಆದ ಅಡಿಗೆ ಇವತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ರಂಗೋಲಿ ಹಾಕ್ಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಅಡಿಗೆ, ಒಂದ್ರೊಳಗೆ ಅಕ್ಕಿ, ಇನ್ನೊಂದ್ರೊಳಗೆ ಹೆಸರು ಬೇಳೆ, ಎರಡನ್ನೂ 2 ಸರಿ ತೊಳೆದು ಇಟ್ಬಿಡ್ತೀನಿ ರೀ. ಹೆಸರು ಬೇಳೆ ಏನದ ಪಾಯಸ, ಅದ್ರ ಜೊತೆಗೆ ಹುಳಿ 2 ರೀ, ಅಂದ್ರೆ ತೌವಿ ಮತ್ತು ಹೆಸರುಬೇಳೆ ಪಾಯಸ, ಇದು ಅನ್ನ. ಅದ್ರ ಜೊತೆಗೆ ಇನ್ನೊಂದಿಷ್ಟು ಪಲ್ಯಗಳು ಭಾಳ ಆಗಿಬಿಟ್ಟಾವ್ರಿ. ನಿನ್ನೆ ನನ್ನ ಮಗಳು ತೊಗೊಂಬಂದಾಳ್ರಿ. ನಾನು ಬರಬೇಕಾದ್ರೆ ಸ್ಕೂಲಿಂದ ಅಲ್ಲಿ ಫ್ರೆಶ್ ಪಲ್ಯ ಬಂದಿತ್ತು, ನಾನು ಹಿಡ್ಕೊಂಡು ಬಂದೆ. ಮತ್ತು ನಾವಂತೂ ತೊಪ್ಪಲ್ ಪಲ್ಯ ಆಯ್ತು, ಯಾವುದೋ ಪಲ್ಯ ಫ್ರಿಜ್ ಒಳಗೆ ಇಡಂಗಿಲ್ಲ. ಹಾಗಾಗಿ ಎಷ್ಟು ಹೊತ್ತಿದ್ರು ಆ ಪಲ್ಯ ನಾವು ಮುಗಿಸಬೇಕು ನೋಡ್ರಿ. ಈಗ ಒಂದು ಕಡೆ ಹೆಸರುಬೇಳೆ, ಇನ್ನೊಂದು ಕಡೆ ಅನ್ನಕ್ಕಿಟ್ಟು ಈ ಪಲ್ಯ ಚಂದಾಗಿ ಆರಿಸ್ಕೋತೀನಿ ರೀ. ತೊಳೆದು ಆರಿಸಿ ಕಟ್ ಮಾಡ್ಕೋತೀನಿ. ಹೆಸರುಬೇಳೆ ಒಳಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರೆ ಚಲೋತ್ನಾಗ ಕುದೀತದ್ರಿ. ನೋಡ್ರಿ ಮೆಂತೆ ಪಲ್ಯ ಎಷ್ಟು ಫ್ರೆಶ್ ಆಗ್ಯದ. ಇದನ್ನ ಮೊದಲು ನಾ ಎಲ್ಲ ಚಂದಾಗಿ ದೇಟ್ ಭಾಳ ಬಿಡ್ತೀನಿ ರೀ. ನಾ ಲಾಸ್ಟ್ ರೂಟ್ಸ್ ಅಂತ ಬೇರುಗಳು ಇರ್ತಾವಲ್ಲ ಅವಷ್ಟ ತೆಗೆದು ಒಗಿದು. ಯಾಕಂದ್ರೆ ಈ ದೇಟದೊಳಗೆ ಬೇರೆ ಮೇಲಿನ ದೇಟ್ ಇರ್ತಲ್ಲ, ದೇಟ್ ಒಳಗೆ ಭಾಳ ಶಕ್ತಿ ಇರ್ತದೆ ರೀ. ಫೈಬರ್ ಕಂಟೆಂಟ್ ಭಾಳ ಇರ್ತದೆ. ಒಬ್ಬೊಬ್ರು ಬರೀ ಎಲಿ ಅಷ್ಟೇ ಆರಿಸ್ತಾರ್ರಿ. ಪಲ್ಯ ಆರಿಸೋದಂತಂದ್ರೆ ಎಲಿ ಅಷ್ಟೇ ತೆಗಿತಾರ. ಹಂಗೆ ಒಟ್ಟ ಮಾಡಬೇಡ್ರಿ. ಈ ದೇಟದೊಳಗೆ ಮೇನ್ ಫೈಬರ್ ಕಂಟೆಂಟ್ ಇರುದ್ರಿ. ನಮ್ಮ ದೇಹಕ್ಕೆ ನಾವು ಎಷ್ಟು ಫೈಬರ್ ಕಂಟೆಂಟ್ ತಿಂತೀವಿ ಅಷ್ಟು ಆರೋಗ್ಯಕ್ಕೆ ಒಳ್ಳೇದ್ರಿ. ಅದ್ರ ಸಲುವಾಗಿ ಯಾವುದೇ ತೊಪ್ಪಲ್ ಪಲ್ಯ ಆರಿಸ್ಬೇಕಾದ್ರೂ ಅದ್ರದ್ದು ಬೇರುಗಳ ಮಾತ್ರ ತೆಗೆದು ಅವು ಮ್ಯಾಲಿನ ದೇಟ್ಗಳನ್ನ ಒಂದು ಚಟ್ನಿಗನ್ರಿ ಎಲ್ಲದಕ್ಕೂ ಯೂಸ್ ಮಾಡ್ರಿ. ಅದರದೇ ಆದ ಬರೀ ಪಲ್ಯ ಮಾಡಿದ್ರು ನಡೀತದೆ. ತೋರಿಸ್ತೀನಿ ರೀ 1-2 ವಿಡಿಯೋಸ್ದೊಳಗೆ. ಚಟ್ನಿ ಪಲ್ಯ ಮಸ್ತ್ ಆಗ್ತಾವ್ರಿ. ಈಗೇನದ 2 ಸೂಡು ಮೆಂತೆ ಚಂದಾಗಿ ಆರಿಸ್ಕೊಂಡು ಉಪ್ಪಿನ ನೀರೊಳಗೆ ತೊಳೆದು ಕಟ್ ಮಾಡಿ ಇಟ್ಬಿಡ್ತೀನಿ ರೀ. ಹೆಚ್ಕೊಂಡು ಇಡ್ತೀನಿ ರೀ. ಮೆಂತೆ ಪಲ್ಯ ಆದ್ಮೇಲೆ ಇನ್ನೊಂದು ಕಿರಿಕ್ಸಾಲಿ ಪಲ್ಯ ಮೊನ್ನೆ ತೋರಿಸಿದ್ನಲ್ರಿ. ಕಿರಿಕ್ಸಾಲಿ ಪಲ್ಯ ಅದ. ಆ ಕಿರಿಕ್ಸಾಲಿ ಪಲ್ಯನೂ ನಾನು ಕಿರಿಕ್ಸಾಲಿ ಪಲ್ಯ ಅಂತ ನಾವು ಹೆಚ್ಚಿಟ್ಕೊಳಂಗೆ ಇಲ್ರಿ. ಬರೀ ದೇಟ್ ಅಷ್ಟ ಸಣ್ಣಗೆ ಕೈಲಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ನೋಡ್ರಿ. ದೇಟನ್ನು ಎಲಿ 2 ಕೂಡಿಸಿ ಚಂದಾಗಿ ಕಟ್ ಮಾಡಿ ಕೈಲಿನೇ ತೆಗೆದು ಬಿಡ್ತೀನಿ ರೀ. ಅವನ್ನ ಈಳಿಗಿಲೆ ಏನ್ರಿ ಚಾಕುದ್ಲೆ ಏನ್ರಿ ಹೆಚ್ಚಿಟ್ಕೊಳಿಕ್ಕೆ ಹೋಗಂಗಿಲ್ಲ. ಆಮೇಲೆ ಇನ್ನೂ ಒಂದು ಪಲ್ಯ ಅದ ರೀ. ವಾರದೊಳಗೆ 1 ಸಾರಿ ಆದ್ರೂ ಇದನ್ನ ತಿನ್ಲಿಕ್ಕೆ ಬೇಕು. ಯಾಕಂದ್ರೆ ಈಗೆಲ್ಲ ಬಹಳ ಮಂದಿ BP ಶುಗರ್ ಅದು ಇದು ಅಂತ ಹೇಳಿ ಅಂಥವೆಲ್ಲ ಬರಬಾರ್ದು ಅಂತಂದ್ರೆ ಇದನ್ನ ಮಕ್ಕಳಿಗೆ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇನ್ನೂ ಒಂದು ಪಲ್ಯ ಯಾವುದು ಅಂತೀರೇನ್ರಿ? ನಾವಂತೂ ನನ್ನ ಮಕ್ಕಳು ಸಣ್ಣವರಿದ್ದಾಗಿಂದ ಕೈ ಪಲ್ಯ ಅಂತ ಹೆಸರಿಟ್ಬಿಟ್ಟಾರ. ಹಾಗಲಕಾಯಿನೂ ನಾನು ರೌಂಡ್ ಆಗಿ ಹೆಚ್ಚಿಟ್ಕೊಂಡೇನ್ರಿ. ಮತ್ತು ಹಾಗಲಕಾಯಿ ಮಾಡ್ಬೇಕಾದ್ರೆ ಬಹಳ ಮಂದಿ ಉಪ್ಪು ನೀರೊಳಗೆಲ್ಲ ಹಾಕಿಡ್ತೀರಿ. ನಾನೇನು ಹಂಗೆ ಮಾಡಂಗಿಲ್ರಿ. ಬರೀ ಉಪ್ಪಿನ ನೀರೊಳಗೆ ತೊಳೆದು ಇಟ್ಕೊಂಡೀನಿ ರೌಂಡ್ ಆಗಿ ಕಟ್ ಮಾಡಿ. ಈಗ ಹೆಸರುಬೇಳೆ ಕುದ್ದದ, ಸ್ವಲ್ಪ ಹೆಸರುಬೇಳೆ ಪಾಯಸಕ್ಕೆ ಇನ್ನೊಂದಿಷ್ಟು ಹೆಸರುಬೇಳೆ ತೋವಿ ಮಾಡ್ಲಿಕ್ಕತ್ತೀನಿ ರೀ. ಒಂದು ಕಡೆ ಪಾಯಸ, ಇನ್ನೊಂದು ಕಡೆ ಹೆಸರುಬೇಳೆ ತೋವಿ.
ಈ ಹೆಸರುಬೇಳೆ ಪಾಯಸಕ್ಕೆ ತೆಗೆದಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ಕುದಿಲಿಕ್ಕೆ ಇಡ್ತೀನಿ. ಅದಕ್ಕೆ ನೀವೇನದ ಡ್ರೈ ಫ್ರೂಟ್ಸು ಏಲಕ್ಕಿ ಎಲ್ಲ ಆ್ಯಡ್ ಮಾಡೋದ್ರಿ. ಈಗ ಇನ್ನೊಂದು ಕಡೆ ಒಗ್ಗರಣೆ ಹಾಕ್ಲಿಕತ್ತೀನಿ. 2 ಚಮಚ ಎಣ್ಣೆ, ಒಳ್ಳೆ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಹಾಕಿ ಮೆಂತೆ ಪಲ್ಯ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಆ ಮೆಂತೆ ಪಲ್ಯ ಹಾಕಿ ಚಂದಾಗಿ ತಾಳಿಸ್ಕೊಂಡ್ ಬಿಡ್ತೀನಿ ನೋಡ್ರಿ. ಮೆಂತೆ ಪಲ್ಯ ಚಂದಾಗಿ ತಾಳಿಸ್ಕೊಂಡ್ಮೇಲೆ ಹೆಂಗು ಕುದಿಸಿ ಇಟ್ಕೊಂಡ ಹೆಸರು ಬೇಳೆಯವ ಆ ಹೆಸರು ಬೇಳೆಯನ್ನ ಆ್ಯಡ್ ಮಾಡಿಬಿಡ್ತೀನಿ ನೋಡ್ರಿ. ಪಾಯಸಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ, ನಾವು ಹೆಂಗೆ ಸ್ವೀಟ್ ತಿಂತೀವಿ ಅದನ್ನ ನೋಡಿಕೊಂಡು ಬೆಲ್ಲ ಆ್ಯಡ್ ಮಾಡಬೇಕು. ಈ ಕಡೆ ಸೈಡ್ ತೌವಿ ರೆಡಿ ಆಗ್ಲಿಕತ್ತದ. ಮೊದಲ ಮೆಂತೆ ಪಲ್ಯ ಚಂದಾಗಿ ತಾಳಿಸ್ಕೊಂಡ್ಮೇಲೆ ಅದಕ್ಕೆ ಹೆಸರುಬೇಳೆ ತೌವಿ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕುದ್ರಿ. ಆದ್ರೆ ಈಗ ತಂಪು ಬಹಳ ಅದ, ಕ್ಲೈಮೇಟ್ ಬಹಳ ಕೂಲ್ಡ್, ಕೆಮ್ಮು ನೆಗಡಿ ಎಲ್ಲಾರ್ ಇರೋದ್ರಿಂದ ನಾನು ಇದಕ್ಕೆ ಯಾವ್ದ ಖಾರ ಪುಡಿ ಏನ್ರಿ ಹಸಿ ಮೆಣಸಿನ್ಕಾಯಿ ಯಾವುದೂ ಹಾಕ್ಲಿಕತ್ತಿಲ್ಲ, ಮೆಣಸಿನ ಪುಡಿ ಹಾಕ್ಲಿಕತ್ತೀನ್ರಿ ನೋಡ್ರಿ. ಮೆಂತೆ ಪಲ್ಯ ತಾಳಿಸ್ಕೊಂಡೇನ್ರಿ, ಅದ್ರೊಳಗೆ ಹೆಸರು ಬೇಳೆಯನ್ನ ಕುದಿಸಿ ಇಟ್ಕೊಂಡು ಹೆಸರು ಬೇಳೆ ಆ್ಯಡ್ ಮಾಡಿ, ನಮಗೆ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಹಾಕೋಬೇಕು, ಹುಳಿ ಟೈಪ್ ಬೇಕು, ಅನ್ನಕ್ಕೆ ಚಪಾತಿಗೆ ಭಕ್ರಿಗೆ ಬೇಕು ಅಂತಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬೇಕ್ರಿ ನೋಡ್ರಿ. ಈ ಕಡೆ ಸೈಡ್ ಪಾಯಸ ರೆಡಿ ಆಯ್ತು. ಇನ್ನ ಹಾಗಲಕಾಯಿ ಏನದ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ ರೌಂಡ್ ಆಗಿ, ಆ ಹಾಗಲಕಾಯಿನ ಒಗ್ಗರಣೆ ಹಾಕ್ತೀನಿ. ಮತ್ತು ಈ ಕಡೆಗೆ ಏನದ ಇನ್ನೊಂದು ಬುಟ್ಟಿ ಒಳಗೆ ತವಿ ಏನು ಮಾಡ್ಲಿಕ್ಕತ್ತೀನಲ್ರಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಮೆಣಸಿನ ಪುಡಿ ಹಾಕಿ ಕುದಿಲಿಕ್ಕೆ ಇಡ್ತೀನಿ. ಈಗ ನೋಡ್ರಿ ಹಾಗಲಕಾಯಿ ಇದನ್ನು ಟೇಸ್ಟ್ ಆಗ್ತದೆ. ಹಿಂಗೆ ತಿನ್ಬೇಕ್ರಿ ಹಾಗಲಕಾಯಿ ಖರೆ ಅಂದ್ರೆ ಏನೂ ಹಾಕ್ಬಾರ್ದು. ಉಪ್ಪಿನ ನೀರು ಇದನ್ನು ಕುದಿಸಿ ತೆಗಿತಾರ್ರಿ ಅಂಶ, ಕಹಿ ಅಂಶ ಒಟ್ಟ ತೆಗಿಲಿಕ್ಕೆ ಹೋಗ್ಬೇಡ್ರಿ. ಇದು ನೋಡ್ರಿ 2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ ಹಾಕಿನಿ. ಇದಿಷ್ಟು ಕಟ್ ಮಾಡಿ ಇಟ್ಕೊಂಡ ಹಾಗಲಕಾಯಿ ಆ್ಯಡ್ ಮಾಡಿ ತಾಳಿಸ್ಕೊಂಡ್ಬಿಡ್ತೀನಿ ರೀ. ಈಗ ತಾಳಿಸ್ಕೊಳ್ಳೋ ಮುಂದೆ ಇನ್ನೂ 2 ಸ್ಪೂನ್ ಎಣ್ಣೆ ಹಾಕ್ತೀನಿ ಇದಕ್ಕೆ. ಹಾಗಲಕಾಯಿಗೆ ಚಂದಾಗಿ ಕುರುಕುರು ಆಗ್ತಾವ, ಮೆತ್ತಗಾದ್ರೂ ಟೇಸ್ಟ್ ಹತ್ತಾವ್ರೆ. ಅದಕ್ಕೆ ಹಿಂಗೆ ಮಾಡೋದು ಬೆಸ್ಟ್ ಅನಿಸ್ತದೆ. ಯಾಕಂದ್ರೆ ಇದ್ರೊಳಗೆ ಏನೂ ಇಲ್ರಿ ಎಕ್ಸ್ಟ್ರಾ, ಅಂದ್ರೆ ಪ್ಯೂರ್ ಹಾಗಲಕಾಯಿ ನಮ್ಮ ಹೊಟ್ಟಿ ಒಳಗೆ ಹೋಗ್ತದ ನೋಡ್ರಿ. ಈಗ ಮೆಂತೆ ಪಲ್ಯ, ಹೆಸರು ಬೇಳೆ, ತೌ ಏನ್ರಿ, ಸಾರನ್ರಿ ರೆಡಿ ಆಯ್ತು ಹುಳಿ. ಈಗ ಇನ್ನೊಂದು ಪಲ್ಯ ಕಿರಿಕ್ಸಾಲಿ ಪಲ್ಯ, ಅದನ್ನು ಕೂಡ ಆರೋಗ್ಯಕ್ಕೆ ಒಳ್ಳೇದು. ಮೊನ್ನೆನೆ ಅದ್ರ ಬಗ್ಗೆ ಕಲ್ತು ಬಿಟ್ಟಿವಿ. ಈಗ 2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ ಹಾಕಿ ಪಲ್ಯ ಹಾಕಿ ಇದನ್ನು ಕೂಡ ಸಿಂಪಲ್ ಆಗಿ ತಾಳಿಸಿ ಬಿಡೋದ್ರಿ. ಬರೀ ಇದಕ್ಕೆ ಏನೂ ಇಲ್ರಿ, ಉಪ್ಪು ಖಾರ 2 ಹಾಕಿದ್ರೆ ಇನ್ನೂ ಟೇಸ್ಟ್. ಆದ್ರೆ ಇಲ್ಲ ಇನ್ನೂ ಟೇಸ್ಟ್ ಬೇಕು ಅಂತಂದ್ರೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾರ್ರಿ. ಮತ್ತು ದ್ವಾದಶಿ ಅದ, ಹಿಂಗಾಗಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ 2 ಹಾಕಂಗಿಲ್ಲ. ಹಾಗೆ ತೊಪ್ಪಲ್ ಪಲ್ಯ ಮಾಡೀನಿ ನೋಡ್ರಿ. ಇದಕ್ಕೇನು ಹಾಕಿಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಇವೆರಡನ್ನೇ ಹಾಕಿನಿ. ಮತ್ತು ಹತ್ರಿಕಿ ಪಲ್ಯ ಅನ್ರಿ, ಕಿರಿಕ್ಸಾಲಿ ಪಲ್ಯ ಅನ್ರಿ, ಇವು 2 ದೇವರು ಕೊಟ್ಟ ನಮಗೊಂದು ಅಮೃತ ರೀ. ಅವು ಎಷ್ಟು ಆರೋಗ್ಯಕ್ಕೆ ಒಳ್ಳೇದಂದ್ರೆ ದಿನನಿತ್ಯ ನಾವು ಎಷ್ಟೇ ತಿಂದ್ರು ಯಾವುದೋ ಸೈಡ್ ಎಫೆಕ್ಟ್ ಇಲ್ಲ ನೋಡ್ರಿ ಇವಕ್ಕೆ. ನೋಡ್ರಿ ಹಾಗಲಕಾಯಿ ಪಲ್ಯ ಮಸ್ತ್ ರುಚಿಯಾಗಿ ಆಗ್ಯದ. ಇದಕ್ಕೆ ಒಂಚೂರು ಉಪ್ಪು ಖಾರ ಹಾಕಿಬಿಟ್ರೆ ಇನ್ನೂ ಟೇಸ್ಟ್ ಆಗ್ತದ ನೋಡ್ರಿ. ಇವತ್ತಿನ ದ್ವಾದಶಿ ಅಡುಗೆ ರೆಡಿ ಆಯಿತು. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಎಲ್ಲರೂ ನೋಡಿದ್ರಲ್ಲ, ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.